ಕುಂದಾಪುರ ತಾಲೂಕಿನ ಬಸ್ರೂರು ಒಂದು ಇತಿಹಾಸ ಪ್ರಸಿದ್ಧವಾದ ಊರು. ನಮ್ಮ ಹಿರಿಯರು 5 ದಶಕಗಳ ಹಿಂದೆ ಇಲ್ಲಿ ನಮ್ಮ ಬಸ್ರೂರು ಹಾಗೂ ಸುತ್ತಲಿನ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎನ್ನುವ ಉದ್ದೇಶದಿಂದ ಊರ ಹಿರಿಯರು, ಗಣ್ಯರು, ವಿದ್ಯಾಭಿಮಾನಿಗಳು ಸೇರಿ 1972ರಲ್ಲಿ ಶ್ರೀ ಶಾರದಾ ಕಾಲೇಜು ಸ್ಥಾಪನೆ. ಆವತ್ತಿನ ದಿನಗಳಲ್ಲಿ ಕಲ್ಯಾಣಪುರದಿಂದ ಭಟ್ಕಳದವರೆಗೆ ಬರೀ ಹೈಸ್ಕೂಲ್ಗಳಿದ್ದದ್ದು 18-19 ಹೈಸ್ಕೂಲ್ಗಳಷ್ಟೇ ಇದ್ದು, ಬಹುಶಃ ನಮ್ಮ ಕುಂದಾಪುರ ಸಿಟಿಯಲ್ಲಿ ಬಂಡರ್ಸ್ಕಸ್ ಕಾಲೇಜ್ ಒಂದು ಬಿಟ್ಟರೆ ಪದವಿ ಕಾಲೇಜುಗಳು ಇರಲಿಲ್ಲ ಆ ದಿನದಲ್ಲಿ. ಅಂಥ ದಿನದಲ್ಲಿ ನಮ್ಮ ಬಸ್ರೂರಿನಲ್ಲಿ ಈ ಶಾರದಾ ಕಾಲೇಜು ಪ್ರಾರಂಭವಾಯಿತು. ಇಲ್ಲಿ ಆವತ್ತಿನ ದಿನಗಳಲ್ಲಿ BA ಮತ್ತು BCom ತರಗತಿಗಳಷ್ಟೇ ಪ್ರಾರಂಭವಾಗಿತ್ತು. ಈಗ BCA, BBAಗಳನ್ನು ಒಳಗೊಂಡು ಈಗಿನ ಪರಿಸ್ಥಿತಿಗೆ ತಕ್ಕಂತೆ ಹೊಸ ಲರ್ನಿಂಗ್ ಕೋರ್ಸ್ಗಳನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ನಮಗೆ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯ B++ ಶ್ರೇಯಾಂಕವನ್ನು ನಾವು ಪಡೆದುಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಹಿಂದಿನಿಂದಲೂ ವಿಶೇಷವಾಗಿ ತಮ್ಮ ಸ್ಪೋರ್ಟ್ಸ್ ಹಾಗೂ ಗೇಮ್ಸ್ನಲ್ಲಿ ಬಹಳವಾಗಿ ಮುಂದೆ ಇದ್ದಾರೆ. ಇವತ್ತು ಕೂಡ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಿಂಚಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಕಳೆದ ಬಾರಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ನಿಲಯ ಪ್ರಾರಂಭ ಮಾಡಿದ್ದೇವೆ. ಈ ಬಾರಿ ಅದು ಕೊನೆಯ ಬಾರಿ ಕಳೆದ ವರ್ಷ ವಿಶೇಷವಾಗಿ ವಿದ್ಯಾರ್ಥಿ ನಿಲಯ ಪ್ರಾರಂಭಗೊಂಡಿದೆ. ಈ ಸಾರಿ ಕೂಡ ಇನ್ನಷ್ಟು ವಿದ್ಯಾರ್ಥಿಗಳು ಬರುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಪ್ರಾರಂಭಗೊಂಡಿದೆ. ಹೊಸದಾಗಿ BCA, BBA ಹಾಗೂ ಆ್ಯಡಾನ್ ಕೋರ್ಸ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಅನಾಲಿಸಿಸ್, ಡಾಟಾ ಕವರೇಜ್, ಏವಿಯೇಷನ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ರಿಟೇಲ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗಳನ್ನು ಪರಿಚಯಿಸಲಾಗಿದೆ. ಹೊಸದಾಗಿ ಈಗ ಮುಂದಿನ ರಿಟೈರ್ಡ್ ಆದ್ರಿಂದ ಈಗ ದಯಾನಂದ ಬೇಡರು ತುಂಬ ಆ್ಯಕ್ಟಿವ್. ಅದರ 35 ವರ್ಷಗಳ ಅನುಭವ, 30 ವರ್ಷ ಅನುಭವ ಇದೆ. ಜೀವನ ಯೂನಿವರ್ಸಿಟಿ ಅಲ್ಲಿಂದ ಇದಾಗಿ ಅಪಾಯಿಂಟ್ಮೆಂಟ್ ಆಗಿ ಬಂದಿದ್ದಾರೆ. ಅವರು 15 ವರ್ಷದಲ್ಲಿ ಕರೆಸ್ಪಾಂಡೆಂಟ್ ಆಗಿ ಅಪಾಯಿಂಟ್ಮೆಂಟ್ ಹೊಸ ತಂಡದಿಂದ ಪ್ರಾರಂಭಗೊಂಡಿದ್ದೇವೆ. ಬೇರೆ ಬೇರೆ ಕೋರ್ಸ್ಗಳನ್ನು, ಬೇರೆ ಬೇರೆ ನಮ್ಮ ಫ್ಯಾಕಲ್ಟೀಸ್ ಆ ಬಗ್ಗೆ ನಿರಂತರ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸ್ವಲ್ಪ 7 ಬೀಳುಗಳಿಂದ ನಮ್ಮೆಲ್ಲರಿಗೂ ಕೊಟ್ಟಿದೆ, ಎಲ್ಲರಿಗೂ ಕೊಟ್ಟಿಲ್ಲ ಆದ್ದರಿಂದ ನಮಗೆಲ್ಲ ಗೊತ್ತಿದೆ. ಹಿಂದೆ 50 ವರ್ಷದಿಂದ ಪ್ರಾರಂಭವಾದ 54 ವರ್ಷ ಆಗಿದೆ. ಭಾಳ ಒಂದು ಹೆಸರುವಾಸಿಯಾದ ಕಾಲೇಜು ಈ ಜಿಲ್ಲೆಯಲ್ಲಿ ಶಾರದಾ ಕಾಲೇಜು, ಮಂಗಳೂರಿನ ಜಿಲ್ಲೆಯಲ್ಲಿ ಶಾರದಾ ಕಾಲೇಜು ಒಂದು ಗುರುತು ಹೆಚ್ಚಿಟ್ಟುಕೊಂಡಂಥ ಕಾಲೇಜು. ಮುಂದಿನ ದಿನಗಳಲ್ಲಿ ಕಾಲಾಂತರಗಳಿಂದ ಅಥವಾ ನಾವು ರೀಚ್ ಆಗಲಿಕ್ಕೆ ಆಗದೇ ಇರೋದರಿಂದ ಸ್ವಲ್ಪ 7 ಬೀಳುವುದರಿಂದ ಸ್ವಲ್ಪ ಖಂಡಿತ ಬಂದಿದೆ. ಈ ಕಳೆದ ವರ್ಷಗಳಿಂದ ಈ ಏರಿಳಿತಗಳನ್ನು ಸರಿಪಡಿಸಿಕೊಂಡು ಈಗಲೂ ನಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಒಂದು ಹುಡುಗಿನ ವಾತಾವರಣ ಇದೆ. ಅದೇ ರೀತಿ ನಮ್ಮ ಅಧ್ಯಾಪಕರು ಸಹ ಹುಡುಗಿಯಿಂದ ಕೆಲಸ ಮಾಡ್ತಿದ್ದಾರೆ. ಇಂಡೋರ್ ಗೇಮ್ ಬಹುಶಃ ಇಲ್ಲೆಲ್ಲೂ ಇಲ್ಲ. ಇಂಡೋರ್ ಗೇಮ್ಸ್ ಸ್ಟೇಡಿಯಂ ಇದೆ, ನಮ್ಮಲ್ಲಿ ದೊಡ್ಡ ಗ್ರೌಂಡ್ ಇದೆ, ಎಲ್ಲ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಇದೆ. ಇದೆಲ್ಲರೂ ಕೂತ್ಕೊಂಡು ಹೊಸ ತರವನ್ನು ಪ್ರಾರಂಭ ಮಾಡ್ತಾರೆ. ಇದೆಲ್ಲ ನಿಮ್ಮ ಸರ್ಕಾರ, ಯಾಕಂದರೆ ವಿದ್ಯಾರ್ಥಿಗಳಿಗೂ ಹಾಗೂ ಹೆಚ್ಚುವರಿಗೆ ರೀಚ್ ಆಗಬೇಕು. ಮಾಧ್ಯಮಗಳಿಂದ ಮಾತ್ರ ರೀಚ್ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ತಮ್ಮ ಸಹಾಯ ಸಹಕಾರವನ್ನು ಕರೆದಿದ್ದೇವೆ. ಆ ರೀತಿಯಲ್ಲಿ ನಾವು ಮುಂದೆ ದಿನಗಳಲ್ಲಿ ಪುನಃ ಪ್ರತಿಷ್ಠಾಗೊಳ್ಳಲಿದೆ ಅಂತ. ಅಂದರೆ ಹಿಂದಿಯಲ್ಲಿದೆ ವೈಭವ, ಅದೇ ವೈಭವಕ್ಕೆ ಹೋಗ್ತಾ ಇದ್ದೇವೆ. ಮತ್ತು ಉತ್ತರ ಕನ್ನಡದ ವಿಸ್ತರಣಾ ಕೇಂದ್ರ ಸಹ ಇಲ್ಲಿ ಯೂನಿವರ್ಸಿಟಿ ಉದ್ಯೋಗಿದ್ದಾರೆ. ಅದೇ ಪ್ರಕಾರ ಇಲ್ಲಿ ಆಗ್ತಾ ಇದೆ. ಈಗಾಗಲೇ ಪ್ರಾರಂಭಗೊಳ್ಳುತ್ತೇ ಇದೆ ಅದು ಉತ್ತರ ಕನ್ನಡದ ವಿಸ್ತರಣಾ ಕೇಂದ್ರ. ಹಾಗೆ ಇನ್ನು ಬಸ್ರೂರು ಹಿಸ್ಟೋರಿಕಲ್ ಪ್ಲೇಸ್, ಅಂದರೆ ಒಂದು ಶಾಲೆ, ಒಂದು ಇತಿಹಾಸವುಳ್ಳ